ಇಲ್ಲ ಇದು ನಿನ್ನೆ ಪ್ರಮಾಣ ವಚನ ಆದಮೇಲೆ ನಾವು ಫಸ್ಟ್ ಇವತ್ತು ಬೆಳಗ್ಗೆ ನಮ್ಮ ದುಗಮ್ಮನ ಬಾವಿಯಿಂದ ಶುರು ಮಾಡಿದ್ವಿ. ಅದನ್ನು ಸ್ವಚ್ಛ ಮಾಡ್ಕೊಂತ ಮುಂದೆ ಅದನ್ನು ಚೂರು ಅಭಿವೃದ್ಧಿ ಮಾಡೋದೈತಿ. ಅಲ್ಲಿರೋ ಜನ ಚೂರು ಕೆಳಗೆ ಹೋಗೋಕ್ಕೆ ಚೂರು ಮೆಟ್ಲು ಲೆಕ್ಕಕ್ಕೆ ಏನಾರ ಚೂರು ಕಟ್ಕೊಡಿ ಅಂತ ಬೇಡಿಕೆ ಇಟ್ಕೊಂಡ್ರೆ, ಸೊ ಅದನ್ನು ಮಾಡೋಣ ಅಂತ. ಈಗ ಫಸ್ಟ್ ನಾವು ತಾಲೂಕ್ ಪಂಚಾಯತಿ ಮೀಟಿಂಗ್ ಇಟ್ಕೊಂಡ್ಬಿಡೋಣ ಅಂತ ಎಲ್ಲ ಅಫಿಷಿಯಲ್ಸ್ ಜೊತೆ. ಆಮೇಲೆ ಸೊ ಎಲ್ಲ ಆಫೀಸರ್ಸ್ ಬಂದರೆ ಆಲ್ಮೋಸ್ಟ್ ಒಂದು 100 to 150 ಜನ ಜಸ್ಟ್ ಆಫೀಸರ್ಸ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ. ಸೊ ಇದು ಯಾಕಂದರೆ ಮುಖ್ಯವಾಗಿ ನಾವು ಗ್ರಾಮ ಪಂಚಾಯತಿ ವೈಸ್ ಹೋಗ್ತಿದ್ದೀವಿ. ಈಗ ನಮ್ಮ ಕಡೆ 8 ಗ್ರಾಮ ಪಂಚಾಯತಿಗಳು ಬರ್ತವೆ. ಸೊ ಅವು ನಮ್ಮದು ಹದಡಿ, ಮುದಾದಡಿ, ಕೈದಾಳು, ಕುಕ್ವಾಡ, ಕುರ್ಕಿ, ಬೆಲವನೂರು, ಶಿರ್ಮಗೊಂಡನಹಳ್ಳಿ, ಆಮೇಲೆ ಕಂಗೊಂಡನಹಳ್ಳಿ. ಸೊ ಈ 8 ಗ್ರಾಮಗಳ ಕಡೆಯಿಂದನೂ PWD ಅವರು ನಮ್ಮ ಇನ್ಚಾರ್ಜ್ ಸರು, ಮ್ಯಾಮು, ಆಫೀಸರ್ಸ್ ಯಾರಿದ್ದಾರೆ ಅವರು ಬಂದು ಅವ್ರದ್ದು ಏನೇನು ಸಮಸ್ಯೆಗಳಿದಾವೆ ಅವೆಲ್ಲ ಮುಂದೆ ನಮ್ಮೆಲ್ಲರ 4 ಜನ ಮುಂದೆ ಇಡ್ತಿದ್ದಾರೆ. ಆಮೇಲೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಒಬ್ಬರು ಒಂದು ಐ ಥಿಂಕ್ ಕೈದಾಳ್ ಕ್ಯಾಂಪ್ನಲ್ಲಿ ಸ್ಮಶಾನ ಬೇಕು ಅಂತ ಬೇಡಿಕೆ ಇಟ್ಕೊಂಡಿದ್ರು. ಸೊ ಇಲ್ಲಿ ಕೇಳಿದಾಗ ಡೈರೆಕ್ಟ್ ತಹಸೀಲ್ದಾರು ಇದ್ದರು, ತಹಸೀಲ್ದಾರ್ ಅವರು ಸೆಕ್ರೆಟ್ರಿನೂ ಇದ್ದರು. ಸೊ ಅವರು ಕ್ಲಾರಿಟಿ ಕೊಟ್ಟರು, ಅದು ಜಾಗ ಹುಡುಕ್ತಿದ್ದಾರೆ. ಆಮೇಲೆ ಹೊಸ ಗ್ರಾಮ ಮಾಡೈತಿ ಅಂತ. ಸೊ ಇದು ಇಂಟರ್ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಷನ್ ಏನೈತಲ್ಲ, ಸೊ ಅದು ಆಗಲಿ ಅಂತ. ಸೊ ಅದಕ್ಕೆ ಈ ಮೀಟಿಂಗ್ ಇಟ್ಕೊಂಡೈತಿ. ಸೊ ಹಂಗಾದರೆ ಎಲ್ಲ ಕೆಲಸಗಳು ಮುಂದೋಗ್ಬಿಡ್ತವೆ, ಆಮೇಲೆ ನಮ್ಮ ಮಾಹಿತಿಗೂ ಬರ್ತವೆ. ಸೊ ಜನ, ಆಮೇಲೆ ನಾವು ಎಲೆಕ್ಷನಲ್ಲಿ ಎಲ್ಲ ಪೂರ್ತಿ ಅಡ್ಡಾಡೋದು, ಆಮೇಲೆ ಈ ಜನ ನಮ್ಮನ್ನು ಭಾಳ ಸಿಗ್ತಿರ್ತಾರೆ. ಸೊ ಅವರು ಏನೆಲ್ಲ ಸಮಸ್ಯೆಗಳು ನಮ್ಮ ಮುಂದಿಡ್ತಾರೆ, ನಾವು ಈಗ ಆಫೀಸರ್ಸಿಗೆ ಇಲ್ಲೇ ಈ ಸೆಷನ್ನಲ್ಲಿ ತಿಳಿಸ್ತೀವಿ. ಆಮೇಲೆ ಅವರು ನಮಗೆ ಉತ್ತರ ಕೊಡ್ತಾರೆ, ಅದು ಹೆಂಗೆ ಮುಂದೆ ಒಯ್ತಾರೆ ಅಂತ, ಇದು ಹೆಂಗೆ ಬಗೆಹರಿಸ್ತಾರೆ ಅಂತ. ಹಾಂ, ಇದು ಬರೀ ಫಸ್ಟ್ ಗ್ರಾಮೀಣ ಪ್ರದೇಶದ್ದು. ವಾರ್ಡಿಂದು ಇವತ್ತು ಬೆಳಗ್ಗೆನೂ ನಾವು ನೀಲಮ್ಮನ ತೋಟ ಕಡೆ ಹೋಗಿದ್ವಿ. ಅಲ್ಲಿ ಹಕ್ಕುಪತ್ರದ ಸಮಸ್ಯೆ ಐತಿ, 3 ರಸ್ತೆಗಳು ಮಾಡೋದು ಇದ್ದಾವೆ. ಅಲ್ಲಿ ಚರಂಡಿದು ಆಮೇಲೆ LT ಲೈನ್ ಎಲ್ಲ ಆಗೈತಿ. ಸೊ ಅದು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಬ್ಬರೂ ಕರ್ಕೊಂಡೇ ಹೋಗಿದ್ದೆ. ರಾಜಕಾಲುವೆಗಳನ್ನು JCB ತಗೊಂಡು ಸ್ವಚ್ಛ ಮಾಡ್ತಿದ್ದಾರೆ. ಸೊ ಅದು ಬಂದು ನೋಡ್ಕೊಂಡು ಬಂದ್ವಿ. ಸೊ ಅದೇ ನಾನು ಚೂರು ರೂಟೀನ್ ಮಾಡೋಣ ಅಂತ ಬೆಳಗ್ಗೆ ಚೂರು ವಾರ್ಡ್ಗಳ್ನಲ್ಲಿ ರೌಂಡ್ಸ್ ಮಾಡ್ದಂಗೆ, ಆಮೇಲೆ ಚೂರು ಗೌರ್ಮೆಂಟ್ ಅಫಿಷಿಯಲ್ಸ್ ಜೊತೆನೂ, ಆಮೇಲೆ ನಮ್ಮ ಎಲೆಕ್ಟೆಡ್ ಕಾರ್ಪೊರೇಟರ್ಸ್ ಇರಲಿ, ಆಸ್ಪಿರೆಂಟ್ಸ್ ಇರಲಿ, ಆಮೇಲೆ ಲೋಕಲ್ ಲೀಡರ್ಸು ಅವ್ರ ಜೊತೆ ಹೋದರೆ ಎಲ್ಲ ಸಮಸ್ಯೆಗಳು ನಮಗೂ ಗೊತ್ತಿರ್ತೈತಿ. ಆಮೇಲೆ ಜನ ಸಂಪರ್ಕನೂ ಇರ್ತೈತಿ. ಆಮೇಲೆ ಗೌರ್ಮೆಂಟ್ ಅಫಿಷಿಯಲ್ಸನ್ನ ಜನದ ಹತ್ರ ಕರ್ಕೊಂಡು ಹೋದಂಗೂ ಆಗ್ತೈತಿ. ಸೊ ಜನನೂ ಮತ್ತೆ ಈ ಆಫೀಸು ಆ ಆಫೀಸು ಅಡ್ಡಾಡೋದು ಬೇಡ, ನಾವೇ ನಿಮ್ಮ ವಾರ್ಡಿಗೆ ಬರ್ತೀವಿ. ಚೂರು ಟೈಮ್ ಆಗ್ತೈತಿ ಎಲ್ಲ ಪೂರ್ತಿ ಕವರ್ ಮಾಡೋಕ್ಕೆ, ಬಟ್ ಒಂದು ಕಡೆಯಿಂದ ಶುರು ಮಾಡಿ. ಏನು ರೀ ಸರ್? ಹಾಂ, ಡೆಫಿನೆಟ್ಲಿ. ಎಲ್ಲ ಕಾಮಗಾರಿ ಮುಗಿದಿದೆ, ಆದರೆ ಮನೆ ಮುಂದೆ ಏನು ಅಳಗೋದಾವಲ್ಲ, ಒಂದೊಂದು ಊರುಗಳು ಇದ್ದಂಗೆ ಆಗಿಬಿಟ್ಟಿದೆ. ಹಾಂ, ಎಸ್. ಇಲ್ಲ, ಅದಕ್ಕೆ ಈ ಮೀಟಿಂಗ್ ಯಾಕೆ ಕರೆದ್ವಿ ಅಂದರೆ, ಅವರು ಸ್ಪೆಸಿಫಿಕ್ಲಿ ಯಾವ ಗ್ರಾಮನಲ್ಲಿ ಸಮಸ್ಯೆ ಐತಿ ಅಂತನಾರ ಹೇಳ್ಬೋದು. ಆಮೇಲೆ ಇದು ನಮ್ಮದು ಫಂಡಿಂಗಿಂದು ತಗೊಂಡ್ರೆ, 1 ಸೆಕೆಂಡ್, ಈ ಟಾಸ್ಕ್ ಫೋರ್ಸಿಂದ ಹ್ಞೂ ರೀ. ಸೊ ನಾವು ಜಲ್ದಿ ಒಂದು 5 ಬೋರ್ಗಳು ಹೊಡೆಯೋದನ್ನು ಪಾಸ್ ಮಾಡಿಬಿಟ್ವಿ. ಸೊ ಅದೇನೈತಿ, ಈಗ ಸುಮ್ಮನೆ ಈಗ ನೋಡಿರಿ, ನೀವು ಕುಡಿಯೋ ನೀರು ಸಮಸ್ಯೆ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಸ್ಪಷ್ಟವಾಗಿ ಎಲ್ಲ ಆಗ್ತೈತಿ. ಆಮೇಲೆ ಅದ್ರ ಮುಂದೆ ಈಗ ಈ ಯೋಜನೆ ಸರಿಯಾಗಿ ಮುಟ್ಟಿಲ್ಲ, ಹೆಂಗೆ ಬಗೆಹರಿಸೋದು, ಬೋರ್ ಮಾಡಬೇಕಾ, ಇಲ್ಲಾಂದರೆ ಊರಿನಲ್ಲಿ ವಾಟರ್ ಟ್ಯಾಂಕ್ ಬೇಕು ನಮಗೆ. ಸೊ ಅದು ಪೂರ್ತಿ ಪಿಕ್ಚರ್ ಬರಬೇಕಂತಲೇ ಈ ಮೀಟಿಂಗ್ ಕರೆದಿರೋದು. ಆಮೇಲೆ ಸೊ ಅದು ವಿಲೇಜ್ ವೈಸು ಯಾವ ಆಫೀಸರ್ಸ್ ಇನ್ಚಾರ್ಜ್ ಇದ್ದಾರೆ ಅವರೆಲ್ಲರೂ ಬಂದಾರೆ. ಈ ಚೂರು ಊಟಕ್ಕೆ ಹೊರಗೆ ಹೋಗ್ಯಾರೆ, ಬಟ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಅದು ನಮ್ಮ ಊರಿನಲ್ಲಿ ಇಷ್ಟಿಷ್ಟು ಬೇಕು, ಗ್ರಾಮಸ್ಥರದ್ದು ಇದೇ ಬೇಡಿಕೆ ಅಂತ. ಆಮೇಲೆ ನಾವೆಲ್ಲ ಅದನ್ನು ಸೃಷ್ಟಿ ಮಾಡೋದು ನಮ್ಮ ಕರ್ತವ್ಯ. ಮುಗ್ಸೋಣ? ನಮ್ಮ ಪುಸ್ತಕ ನೋಡ್ರಿ, ಇಲ್ಲಿ ಪುಸ್ತಕ ಏನು ರೀ ಸರ್? ಅಧಿಕಾರಿಗಳು ತಪ್ಪು ಮಾಹಿತಿ ಅದು ಕೊಟ್ಟು ಸಣ್ಣ ಹುಡುಗ ಅಂತ ಯಾಮಾರಿಸ್ತಿರ್ತಾರೆ, ಏನೋ ಸ್ಟಡಿ ಅಂತ ಮಾಡಿ ಬಂದರೆ ಇಲ್ಲ, ಅದೇ ಅವ್ರು ಒಂದು ಮಾಹಿತಿ ಕೊಡ್ತೀರಿ, ನೀವು ಒಂದು ಮಾಹಿತಿ ಕೊಡ್ತೀರಿ, ಗ್ರಾಮಸ್ಥರು ಒಂದು ಮಾಹಿತಿ ಕೊಡ್ತಾರೆ, ಹಂಗಿರಬೇಕು. ಎಲ್ಲರದು ಮಾಹಿತಿ ತಗೊಂಡೇನೆ ಸತ್ಯ ಸಿಗ್ತೈತಿ. ಅದು ಮಾಡೋಣ. ಆಯ್ತು, ನಮಸ್ಕಾರ.